ವಾಹಿನಿಗೆ ಸ್ವಾಗತ. ನಾನು ಶ್ರುತಿ ಗೌಡ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಬೇವೂರು ಮಠದ ಆವರಣದಲ್ಲಿ ಲಿಂಗೈಕ್ಯ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮಿ ಸ್ಮರಣಾರ್ಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಆಶೀರ್ವಚನ ನೀಡಿ ಸ್ಮರಣಾರ್ಥ ಕಾರ್ಯಕ್ರಮ ಎಂದರೆ ಲಿಂಗೈಕ್ಯ ಆದವರನ್ನು ನಿರಂತರವಾಗಿ ಸ್ಮರಿಸುವುದು ಶರಣರ ಪರಂಪರೆಯಾಗಿದ್ದು, ಪೂಜ್ಯ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರ ಜೀವಿತಾವಧಿಯಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ್ದನ್ನು ಸ್ಮರಿಸಬಹುದು ಎಂದರು. ಈ ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ತರುವಲ್ಲಿ ಬಹಳ ನಿರಂತರವಾಗಿ ಹೋರಾಟ ಮಾಡಿ ಈ ಭಾಗದ ವಿದ್ಯಾರ್ಥಿಗಳು, ಹಸಿದವರು, ಜನಸಾಮಾನ್ಯರಿಗೆ ಧಾರ್ಮಿಕ ಅರಿವು ಮೂಡಿಸುವುದು ಪರಮ ಪೂಜ್ಯ ಸ್ವಾಮಿಗಳವರ ನಿರಂತರ ಕಾಯಕವಾಗಿದ್ದು, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳವರ ಸಂಪರ್ಕದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿರುವುದನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು ಹಾಗೂ ಮಠದ ಸಮಾಜದ ಹಿರಿಯ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ, ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವದಳ ಅಧ್ಯಕ್ಷ, ಹಿರಿಯ ವಕೀಲ ಎಂ ಗುರುಪ್ರಸಾದ್ ಒಳಗೊಂಡಂತೆ ಇತರೆ ಗಣ್ಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಹಸ್ರಾರು ಜನತೆಗೆ ಹಾಗೂ ಗ್ರಾಮಸ್ಥರಿಗೆ ಪ್ರಸಾದ ಏರ್ಪಡಿಸಿದ್ದು ಕಾರ್ಯಕ್ರಮ ಯಶಸ್ವಿ. ಬೇವೂರು ಮಠದ ಲಿಂಗೈಕ್ಯ ಶಾಂತಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಪವಿತ್ರ ಪುಣ್ಯ ಸ್ಮರಣೆಯ ಪವಿತ್ರ ಮಂಗಳ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಪ್ರತಿ ವರ್ಷ ಡಿಸೆಂಬರ್ 25 ಇಡೀ ಜಗತ್ತು ಯೇಸು ಕ್ರಿಸ್ತನನ್ನು ಸ್ಮರಿಸಿಕೊಂಡ್ರೆ ನಾವೆಲ್ಲ ಬೇವೂರು ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರನ್ನು ಸ್ಮರಿಸಿಕೊಳ್ಳುವಂತಹ ಒಂದು ದಿವಸ ನಮಗೆ ಅಂತ ಹೇಳಬೇಕಾಗಿರುವಂತಹದ್ದು ಅವರು ಕೊಟ್ಟಿದ್ದಾರೆ. ಬೇವೂರು ಮಠದ ಪೂಜ್ಯರು ಕೇವಲ ಧಾರ್ಮಿಕವಾದಂತಹ ಕಾರ್ಯಗಳಿಗೆ ಸೀಮಿತ ಆಗಿರಲಿಲ್ಲ. ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಕೃಷಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಊರಿಗೆ ಏನಾದರೂ ಕರೆಂಟ್ ಬಂತು ಅಂತಂದ್ರೆ ಅದು ಬೇವೂರು ಸ್ವಾಮಿಗಳವರ ಒಂದು ಪರಿಶ್ರಮದಿಂದ ಇಲ್ಲಿಗೆ ವಿದ್ಯುಚ್ಚನ್ನು ತಂದುಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂತಹದ್ದು. ಹಾಗೆ ಅವರೊಬ್ಬ ಆದರ್ಶ ಪ್ರಗತಿಪರ ಕೃಷಿಕರಾಗಿ ಆದರ್ಶವಾದಂತಹ ರೀತಿಯಲ್ಲಿ ಕೃಷಿಯ ಜೀವನವನ್ನು ಮಾಡಿದ್ದಾರೆ. ಶರಣರು ಬಹಳ ಸರಳವಾಗಿ ಹೇಳಿದ್ದಾರೆ, ಕೃಷಿಯ ಮಾಡದೆ ಉಣ್ಣುವ ಪರಿಯನ್ನೆಂತೋ ಅಂತ ಹೇಳಿದ್ದಾರೆ. ಕೃಷಿಯ ಮಾಡುವ ಅವನ ಪಾದ ತೋರಿಸು ನನಗೆ, ಅವನಿಗಿಂತ ಪವಿತ್ರವಾದವನು ಯಾರೂ ಇಲ್ಲ ಅಂತ ಹೇಳಿ ಬಸವಣ್ಣವರು ಹೇಳಿದ್ದಾರೆ. ಅಂತಹ ಒಂದು ಪವಿತ್ರವಾದಂತಹ ಕಾಯಕವನ್ನ ನಿತ್ಯವೂ ನಡೆಸಿಕೊಂಡು ಬಂದಂತಹ ಅವರು ಕೇವಲ ಹೊರಗಿನ ಕೃಷಿ ಅಷ್ಟೇ ಮಾಡಲಿಲ್ಲ, ತಮ್ಮ ಅಂತರಂಗದ ಕೃಷಿಯನ್ನು ಮಾಡಿಕೊಂಡು ಬಂದಂತಹ ಏನು ಅಲ್ಲವ ಪರ್ವಗಳು ಹೇಳ್ತಾರೆ, ತನವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗಿದು ಕಳೆದನೆಯ ಭ್ರಾಂತಿನ ಬೇರ ಅನ್ನುವ ಹಾಗೆ ತಮ್ಮ ಅಂತರಂಗದ ಕೃಷಿಯನ್ನು ಕೂಡ ನಿರಂತರವಾಗಿ ಹೊರಗಿನ ಕೃಷಿಯೊಂದಿಗೆ ನಿರಂತರವಾಗಿ ನಡೆಸಿಕೊಂಡು ಬಂದಂತಹ ಅವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು.